ನೀವಿರೋದೆಲ್ಲಿ, ಯಾವ ಊರಮ್ಮ? ಶ್ರವಣಬೆಳಗೊಳ. ಹಾಸನ ಅಲ್ಲ. ಇದು ನಿಮ್ಮ ರಿಪೋರ್ಟ್ ಅಲ್ವಾ? ಡಿಸ್ಕ್ ಬಲ್ಜ್ ಅಂತ ಬಂದಿದೆ, L4 L5 ಕರೆಕ್ಟಾ? ಈಗ ನೋವು ಇದೆ ಅಲ್ಲಮ್ಮ, ಈಗ ನೋವು ಇದೆ, ಮಲಗಿಡ್ರಿ. ನಿಮಗೆ ಕಾಲು ಎಷ್ಟು ಎತ್ತಕ್ಕಾಗುತ್ತೆ ಅಷ್ಟು ಮಾತ್ರ ಎತ್ತಿ. ನೋವು ಎಲ್ಲಿ ಬರ್ತದೆ ಅಲ್ಲಿಗೆ ಸ್ಟಾಪ್ ಮಾಡ್ರಿ. ಬಲಗಾಲು. ಇಷ್ಟೇನಾ? ಹೌದಾ? ನೋಡ್ತಾ ಇದ್ದೀರಾ? ಹಂಗೆ ಇದನ್ನ ಕವರ್ ಮಾಡಿ ನೋಡಿ. ಎಷ್ಟು ನೋಡಿ, 1 ಅಡಿ 4 3 ಬೇರೆ ಕರೆಕ್ಟಾ? 1 ಅಡಿ ನೋಡಿ, 1 ಅಡಿ ಅರ್ಧ ಅಡಿ ಇಷ್ಟೇ ಎತ್ತಕ್ಕಲ್ಲಮ್ಮ. ಹೌದಾ? ಕೆಳಬಿಟ್ರಿ. ನೋವು ಇದೆ ತಾನೇ, ಅದ್ರ ಮೇಲೆ ತಗೊಳ್ತಾ ಇಲ್ಲ. ಈಗ ನಾನು ಟ್ರೀಟ್ಮೆಂಟ್ ಮಾಡ್ತೇನೆ, ಇದಾದ್ಮೇಲೆ ಹೇಗಿದೆ ಅಂತ ಹಂಗೆ ಆಯ್ತಾ? ನಿಮ್ಮೂರವರು ಯಾವಾಗ ಬಂದು ಹೋಗಿದ್ರಂತೆ ಪೂರ್ವಕೆರೆಯವರು? ಸುಮಾರು ದಿನ ಆಗಿತ್ತು, ಅದು ಯಾವ ಹೋಗಿದ್ರು ಅಂತ ಗೊತ್ತಿಲ್ಲ. ನನ್ನ ಬಾವ ಫ್ರೆಂಡು ಕವರ್ ಆಗ್ತಿದೆಯಲ್ಲ? ಕವರ್ ಆಗ್ತಿದೆ. ಮೈ ಮುಗಿಸ್ಬಿಟ್ಟು ವಯಸ್ಸೆಷ್ಟು? 24 ಇರೋದು. ಕಾಲು ಜೋಡಿಸಿ, ಸ್ವಲ್ಪ ಮೇಲೆ ಸಾಕು, ಮೇಲೆ ಸಾಕು. ಕಾಲು ಜೋಡಿಸಿ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ? ಆ ರಿಪೋರ್ಟ್ ಅక్కడ ಹೇಳಿದ್ರಿ, ತೋರಿಸ್ತೀನಿ ಬರ್ರಿ. ಕಾಲು ಜೋಡಿಸಿ. ಇಲ್ಲಿ ನೋಡಿ, ಇದೆಷ್ಟು ಎತ್ತರ ಇದೆ? ಹೌದು, ಈ ಕಡೆ ಬಲಗಾಲ ಎತ್ತರ ಇದೆ. ಕಾಣ್ತಿತ್ತೇನಮ್ಮ? ಇದು ಎತ್ತರ ಇದೆಯಲ್ಲ? ಟೇಬಲ್ ಅಂತ ಲೆವೆಲ್ ಇದೆಯಾ? ಹೌದು. ಟೇಬಲ್ ಮೇಲೆ ಕೆಳಗಿಲ್ಲ? ಹೌದೌದು. ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ, ದೇಹದ ಭಾರ 2 ಕಾಲ ಮೇಲೆ ಸಮನಾಗಿ ಬಿಡಲ್ಲ. ಒಂದೇ ಕಡೆ ಭಾರ ಬಿಟ್ಟು ಸ್ಪೈನಲ್ ಕಾಲಮಲ್ಲಿ ವ್ಯತ್ಯಾಸ ಆಗುತ್ತೆ. ಅರ್ಥ ಆಯ್ತು? ಇದು ಸೆಟ್ ಆಗುತ್ತೆ, ಇದು ಸೆಟ್ ಆದ್ರೆ ಅದು ಸೆಟ್ ಆಗುತ್ತೆ, ಅದು ಸೆಟ್ ಆದ್ರೆ ನೋವು ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಪಾಯಿಂಟ್ ಏನಾಗಿದೆ ಅಂತ ಕಾಣ್ತಿದ್ದೇನಮ್ಮ? ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಹೌದೌದು. ಅಲ್ಲಿ ಕವರ್ ಆಗಿದ್ಯಾ? ಕವರ್ ಆಗಿದೆ. ಕಾಣ್ತಾ ಇದೆಯಾ? ಹೌದು. ಓಕೆ, ನೋಡ್ರಿ, ಹೆಚ್ಚು ಕಮ್ಮಿ 1 ಇಂಚ್ ಡಿಫ್ರೆನ್ಸ್ ಇದೆ. ಹೌದು. ರೈಟ್? ಸರಿ, ಕ್ಲೋಸ್ ಬಿಡ್ರಿ. ಕೈ ಕೊಡೋಣ, ಕೂತ್ಕೊಳ್ಳೋಣ ಒಂದು ನಿಮಿಷ. ಇಲ್ಲಿ ಬರ್ರಿ. ಇದೆರಡು ಲೆವೆಲ್ ಇದೆ, ಹೌದಾ? ಇಲ್ಲಿ ನೋಡಿ. ಹೌದು, ಏರುಪೇರು ಇದೆ. ಇದೆಯಾ? ಹೌದು. ಇದೆಯಮ್ಮ? ಟ್ರೀಟ್ಮೆಂಟ್ ಆದಮೇಲೆ ಇದು ಸೆಟ್ ಆಗಬೇಕು, ಇದು ಸೆಟ್ ಆಗಬೇಕು, ಅದು ಸೆಟ್ ಆಗಬೇಕು. ಅದಾಯ್ತು ಅಂದ್ರೆ ಅದು ಸೆಟ್ ಆಯ್ತು ಅಂತ ಅರ್ಥ. ಓಕೆ, ಮತ್ತೆ ವಯಸ್ಸು ಎಷ್ಟಮ್ಮ? 23. ಇದು ನೋಡಿದ್ರ ನೀವು ವಿಡಿಯೋನ? ವಿಡಿಯೋ ನೋಡಿದ್ರ? ಹೌದೌದು, ನಿನ್ನೆ. ಹೌದೌದು. ಅವ್ರು ತೋರಿಕೆರೋ ಮೋಸ್ಟ್ಲಿ ವಯಸ್ಸಾದವ್ರು ಬಂದಿದ್ದು ಅನ್ಸುತ್ತಲ್ಲ? ಇಲ್ಲ, ವಯಸ್ಸಾದವರಲ್ಲ, ಮಿಡಲ್ ಏಜ್. ಹಂಗೆ ಹಿಂದ್ಗಡೆ ಇರಲಿ, ಸ್ವಲ್ಪ ಮೇಲ್ ಮಾಡೋದು, ಮಕ್ಕಳು ಹಿಂದ್ಗಡೆ ಇರೋದು ಫೋನ್ ಮಾಡೋದು.
ಕಡೆ ನಾನು ಬೆನ್ನ ಅಷ್ಟೇ ಕವರ್ ಮಾಡ್ತೀನಿ ಆಯ್ತಾ. ಹ್ಞೂ ಬಲಗಾಲ ಮೇಲೆ ತಮ್ಮ ಬೆಡ್, ಎಡಗಾಲ ಎತ್ತಿ ಬೆಡ್, ಬಲಗಾಲ ಬೆಡ್, ಎಡಗಾಲ ಬೆಡ್ ಸರ್. ಕೆಳಗೆ ಕಳಿಸ್ ಕೆಳಗೆ ಕಳಿಸ್ ಕೆಳಗೆ ಉಲ್ಟಾ ಮಾಡಿ ಅಂತೇಳಿ ಕೇಳಿಸ್ತಾ. ಈ ಕೈಯು ಈ ಕಾಲು ಮೇಲೆ ಬೆಡ್ಸ್, ಇದು ಇದೆ ಬೆಡ್ಸ್, ಇದು ಇದೆ ಬೆಡ್ಸ್, ಇದು ಇದೆ ಬೆಡ್ಸ್. ಆ ಕಡೆ ತಿರ್ಗಮ್ಮ, ಬುಡಗಡೆ ಕೈ ಕಟ್ರಿ, ಈ ಕಾಲು ಮಾಡಿಸಿ ಕೆಳಗಿನ ಸ್ಟ್ರೈಟ್ ಮಾಡ್ರಿ, ಸ್ವಲ್ಪ ಆ ಕಡೆ ಸಾಕಮ್ಮ ಬೆಡ್ ಸರ್. ನನ್ನ ಕಡೆ ತಿರುಗಿ ಕೈ ಕಟ್ರಿ, ತಿರುಗಿ ಎಷ್ಟಾಗುತ್ತೆ ಅಷ್ಟು ಉಸಿರು ಆಧಾರಮ್ಮ ಬಿಡ್ರಿ. ಅಂತ ಸೌಂಡ್ ಈ ಕಡೆ ತಿರುಗಮ್ಮ, ಕೈ ಕಟ್ರಿ, ಕಾಲು ಮಾಡಿಸಿ ಎಂದು ಆ ಕಡೆ ತಿರುಗಿ ಉಸಿರು ಒಳಗೆ ಬಿಡ್ರಿ. ಸಿಗನು ಸ್ವಲ್ಪ ಮೇಲೆ ಸಾಕು, ಕಾಲು ಜೋಡಿಸಿ ಹಿಂಬದಿ. ಪೆನ್ನಲ್ಲಿ ಮಾರ್ಕ್ ಇದೆಯಾ? ಕಾಣ್ತದೆ, ಪೆನ್ನೆ ಮಾರ್ಕ್ ಮಾಡಿದ್ರು. ಹೌದು. ಈಗ ಏನಮ್ಮ ಇದು ಹಿಂಗೆ ಇರ್ಬೇಕು ಅಂದ್ರೆ ನೀವು ಯಾವತ್ತೂ ಹಿಂಗೆ ಡೈರೆಕ್ಟ್ ಎದ್ದಾಡಬಾರ್ದು, ಡೈರೆಕ್ಟ್ ಮಲಗಬಾರ್ದು. ಮಗ್ಲಾಗಿ ಕೈ ಮೇಲೆ ಭಾರ ಬಿಟ್ಟು ಹೇಳಬೇಕು. ಡೈರೆಕ್ಟ್ ಇದ್ದ ತಕ್ಷಣ ಬೆನ್ನು ಮೂಳೆ ಮೇಲೆ ಭಾರ ಬಿದ್ದು ಮತ್ತೆ ವ್ಯತ್ಯಾಸ ಆಗುತ್ತೆ. ಅಲ್ಲಿ ವ್ಯತ್ಯಾಸ ಆದ ತಕ್ಷಣ ಇಲ್ಲಿ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಆಯ್ತಲ್ಲಿ. ಈಗ ನಿಧಾನಕ್ಕೆ ಮಗ್ಲಾಗಿ ಕೈ ಊರಿ ಎದ್ದಡಿ, ಕೆಳಗೆ ಇಲ್ಲಿ ಕೆಳಗೆ ಹಿಂಗೆ ಆ ಕಡೆ ಒಂದು ನಿಮಿಷ ಬಿಡ್ರಿ, ಕೈ ಕೊಡೋಣ, ಈ ಕಡೆ ಕೈ ಕೊಡ್ರಿ, ಇಲ್ಲಿ ಬರ್ರಿ. ಈಗ ಇಲ್ಲಿ ನೋಡಿ, ಇಲ್ಲಿತ್ತಲ್ಲ, ಈಗ ವಾಕ್ ಮಾಡ್ರಿ. ಸೊಂಟ ನಾವಿರಲ್ಲ, ವಾಕ್ ಮಾಡಿ. ಮೈ ಲೂಸ್ ಬಿಟ್ಟು ನಡೀರಿ, ಕತ್ ಬಗ್ಗಸ್ ಸ್ಟ್ರೈಟ್ ನಡೀರಿ. ಇದೆಯಾ ಸೊಂಟ ನೋವು? ಇಲ್ಲ, ಇಲ್ಲ. ಬೇಕಾ ಆಪರೇಷನ್? ಬೇಕಾ? ಇದೆಯಾ? ಇಲ್ಲ. ಕುತ್ಕೊಂಡಿರ್ತಾರೆ. ಇದೆಯಾ? ಇಲ್ಲ. ಸಾಕು ಟ್ರೀಟ್ಮೆಂಟ್? ಬೇಕಾ ಇಂಜೆಕ್ಷನ್? ನಿಜ ಹೇಳ್ತೀರಾ ಸುಳ್ಳು ಹೇಳ್ತಿದ್ದೀರಾ? ಇಲ್ಲ. ಕುತ್ಕೊಳ್ಳಿ, ಜಂಪ್ ಮಾಡಿ ಬಿಡ್ರಿ. ನೋವು ಇದೆಯಾ? ಇಲ್ಲ. ಸ್ವಲ್ಪ ನೋಯಿದಿಲ್ಲ, ಅಲ್ಲಿ ಹೊರಗೆ ಜೋರಾಗಿ ಓಡ್ರಿ. ನೀವೇ ಹಸ್ಬೆಂಡ ನೀವು? ಖುಷಿ ಆಯ್ತಾ? ಹೊರಾಗ್ತಿದ್ಯಾ? ನೋವಿದ್ಯಾ ಅಂತ ಕೇಳಿ. ಇಲ್ಲ ಇಲ್ಲ, ಅವ್ರು ಹಂಗೆ ನಡೀತಿರ್ಲಿಲ್ಲ. ಇಲ್ಲ. ಬೇಕಾ ಆಪರೇಷನ್? ಇಲ್ಲ. ಆಯ್ತಾ? ಏನಾಗ್ತೀರಾ ಮತ್ತೆ? ಇಲ್ಲ, ಇನ್ನೊಂದೇನಂದ್ರೆ ನೀವು ಅದ್ರ ಲೈನ್ಗಳು ತೋರಿಸಿದ್ರಲ್ಲ, ವ್ಯತ್ಯಾಸ ಇದ್ರೆ ತುಂಬಾ ವ್ಯತ್ಯಾಸ ಇತ್ತು. ಈಗ ಮಲಗಮ್ಮ, ನಾನು ಹೇಳಿದ್ನೆಲ್ಲ ಹಂಗೆ ಮಲಗಬೇಕು, ಡೈರೆಕ್ಟ್ ಮಲಗಬಾರ್ದು. ಮಗ್ಲಾಗಿ ಕೈ ಊರಿ, ಓಕೆ, ಕಾಲು ಚಾಚಿ
ಈಗ ಬಲಗಾಲ ಎತ್ರಿ, ಬಿಡ್ರಿ. ಎಡಗಾಲ ಎತ್ರಿ, ಎಷ್ಟಾಗುತ್ತೆ ಅಷ್ಟು ಎತ್ರಿ, ಬಿಡ್ರಿ. ಉಸಿರು ಒಳಗೆ ತಗೊಳ್ರಿ, ಬಿಡ್ಕಟ್ರಿ, ಹೋಲ್ಡ್ ಮಾಡ್ರಿ ಉಸಿರು. ಹಾಂ, ಈಗ ಬಲಗಾಲ ಎತ್ರಿ, ಸ್ಟ್ರೋಟ್. ಹಾಂ, ನೋವಿದೆಯಾ? ಇಲ್ಲ, ಬಿಡ್ರಿ. ಈ ಕಡೆ ಕಾಲು ಎತ್ರಿ, ನೋವಿದೆಯಾ? ಇದೆಯಾ? ಇಲ್ಲ, ಇಲ್ಲ, ಇಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬೇಕು. ಇಲ್ಲ, ಮುಂಚೆ ಇತ್ತಾ? ಬಿಡ್ರಿ. ಮಗ್ಲಾಗೆ ಎದ್ದೇಳ್ರಿ. ಹಿಂಗೆ ಹೇಳ್ಬೇಕು, ಲೈಫ್ ಟೈಮ್ ನೆನ್ಪಿಟ್ಕೋಬೇಕು. ಅಪ್ಪಿ ತಪ್ಪಿ ಡೈರೆಕ್ಟ್ ಎದ್ರಿ ಅಂದ್ರೆ ಮತ್ತೆ ಬೆರಳೆಲ್ಲ ವ್ಯತ್ಯಾಸ ಆಗ್ತಾವೆ. ಗೊತ್ತಾಯ್ತು? ಇಂಥ ಟ್ರೀಟ್ಮೆಂಟ್ ನೋಡಿದ್ರಾ, ಕೇಳಿದ್ರಾ? ಇಲ್ಲ. ಸರಿ, ಖುಷಿ ಇದೆನಮ್ಮ? ನೀವೇನು ಹೇಳ್ತೀರಿ? ಚೆನ್ನಾಗಿದೆ ಸರ್. ಅವ್ರು ಇದೇನು ಅವ್ರ ಖುಷಿನೇ ತುಂಬಾ ಇಂಪಾರ್ಟೆಂಟ್. ಅವ್ರ ನಗು ನೋಡಿರ್ಲಿಲ್ಲ ಹೇಳ್ಬೇಕಂದ್ರೆ. ಈ ತರ ಒಂದು ಅವ್ರು ನಡಿವಾಗಲೂ ಅಷ್ಟೇ ಈಗ ತರ ಕೈ ಇಟ್ಕೊಂಡು ನಡೀತಾ ಇದ್ರು. ಇವಾಗ ಅದನ್ನ ನೋಡಿದ್ರೆ ಸ್ವಲ್ಪ ತುಂಬಾ ಇದಕ್ಕೆ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ. ಹೌದು. ಹಿಂದಿನ ಕಾಲದಲ್ಲಿ ವಾರ್ ಫೀಲ್ಡ್ ಅಲ್ಲಿ, ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಯುದ್ಧ ಮಾಡುವಾಗ ಆನೆ ಕುದುರೆಯಿಂದ ಬೀಳೋರು, ಬಿದ್ದಾಗ ಅಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಟೈಮ್ ಇರಲ್ಲ ವಾರ್ ಫೀಲ್ಡ್ ಅಲ್ಲಿ. ಆ ಟೈಮಲ್ಲಿ ಈ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ರು. ಇದು ಎಲ್ಲ ಮರ್ತೋಗಿದ್ರು. ಈಗ ಮತ್ತೆ ಇದನ್ನೆಲ್ಲ ರಿಸರ್ಚ್ ಮಾಡಿ ಇದು ನಾವು 4ನೇ ತಲೆಮಾರು ಮಾಡ್ತಾ ಇರೋದು. ಗೊತ್ತಾಯ್ತು? ನಾನು ಇಂಜೆಕ್ಷನ್ ಮಾಡಿದ್ದೆ ನಿಮಗೆ, ಮಾತ್ರೆ ನುಂಗ್ಸಿದ್ನ, ಆಯಿಂಟ್ಮೆಂಟ್ ಹಚ್ಚಿದ್ನ, ಆಯಿಲ್ ಹಚ್ಚಿದ್ನ, ತೋರಿಸಿದಾಗ ಹೇಳ್ಬೇಕಂದ್ರೆ ಅವ್ರಿಗೆ ಇಂಜೆಕ್ಷನ್ ಮಾಡಬೇಕು. ಸೊಂಟಕ್ಕ ಸೊಂಟದಿಂದ ಹಿಂಗ್ ಅಂದ್ರೆ ಒಳಗಡೆಯಿಂದ- ಸ್ಪೈನಲ್ಗೆ, ಹಾ, ಒಳಗಡೆಯಿಂದ- ಮೂಳೆಗೆ. ಹಾ, ಮೂಳೆಗೆ ಹಾ. ಒಳಗಡೆಯಿಂದ ಮಾಡ್ಬೇಕಂತ ಹೇಳಿದ್ರು. ಹಾ, ಒಳಗಡೆಯಿಂದ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದಕ್ಕೂ ಎಷ್ಟಾಗುತ್ತೆ? ಒಂದು 12,000 ಆಗುತ್ತೆ ಅಂತ ಹೇಳಿದ್ರು. ಅದು ಗ್ಯಾರಂಟಿ. ಗ್ಯಾರಂಟಿ ಅಂತಂದ್ರೆ ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅಷ್ಟೇ. ಮತ್ತೆ ಬರ್ಬೋದು. ಅದೇನು ಹೇಳಿಲ್ಲ, ನಾವು ಇನ್ನು ಫುಲ್ ಕ್ಲಿಯರ್ ಆಗಿ ಕೇಳಲಿಲ್ಲ. ಪೇನ್ ಕಡಿಮೆ ಆದ್ರೆ ಬನ್ನಿ, ಗ್ಯಾರಂಟಿ ಅಂತ ಗ್ಯಾರಂಟಿ ಏನು ಹೇಳಕ್ಕೋಲ್ಲ. ಮತ್ತೆ ನೀವು ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಷ್ಟೇ. ಓಕೆ, ಈಗ ನಾವೇನು ಮಾಡಿಲ್ಲಲ್ಲ ನಿಮಗೆ? ಇಂಜೆಕ್ಷನ್ ಮಾಡಿದ್ವಾ? ಇಲ್ಲ. ಏನಿಲ್ಲ. ಓಕೆ, ಖುಷಿ ಇದೆಯೇನಮ್ಮ? ನಾನು ಹೇಳ್ದಂಗೆ ಕರೆಕ್ಟಾಗಿ ಎಕ್ಸಸೈಸ್ ಎಲ್ಲ ಫಾಲೋ ಮಾಡಿ. ಓಕೆ, ನಿಮ್ಮೂರವರು ಎಲ್ಲರೂ ಆರಾಮದಾರೆ? ಅವರಂತೂ ಆರಾಮಿದಾರಲ್ಲ? ಹಾ, ಇದ್ದಾರೆ. ಓಕೆ.